ನಮ್ಮ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಭಾರತ ವಸುದೈವ ಕುಟುಂಬಂ ಅನ್ನೋದು ತಿಳಿಸ್ಕೊಟ್ಟಿದೆ. ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಆ ಯೋಗದ ಮಾಡೋದ್ರ ಮುಖಾಂತರ ಎಲ್ಲರೂ ಚೆನ್ನಾಗಿರಬೇಕು ಅಂಥೇಳಿ ನರೇಂದ್ರ ಮೋದಿಯವರು ಯೋಗ ಡೇನ ಅನೌನ್ಸ್ ಮಾಡಿದ್ದಾರೆ. ಇದು ಇಡೀ ವಿಶ್ವದಲ್ಲೇ WHO ಅವರು ಯೋಗ ಡೇನ ಮಾಡಿರೋದು ಭಾಳ ಸಂತೋಷ ನಮಗೆ. ಏನಂದರೆ ಇಡೀ ವಿಶ್ವಕ್ಕೆ ಯೋಗನ ಪರಿಚಯ ಮಾಡಿಕೊಡುವಂಥ ಒಂದು ಕೆಲಸನ ಮಾಡ್ತಿದ್ದಾರೆ. ನಾವು ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಎಲ್ಲರೂ ಕೂಡ ಆರೋಗ್ಯವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ಬೋದು ಯೋಗ ಮಾಡಿದ್ರೆ ಅಂತೇಳಿ ತಿಳಿಸ್ಕೊಡೋದಕ್ಕೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದೀವಿ. ಇದೊಂದು ಯೋಗ ದಿನ ಶುಭಾಶಯಗಳನ್ನು ಕೋರ್ತೀನಿ. ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯೋಗ ಅಂದರೆ ಒಂದು ಮಹತ್ವ ಪಡೆದಂತಹ ಈ ಒಂದು ಯೋಗಾಸನ ದಿನ, ಇಡೀ ವಿಶ್ವವೇ ಈ ದಿನ ಕೋಟ್ಯಾಂತರ ಜನ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ಪಾಲ್ಗೊಳ್ತಾ ಇದ್ದಾರೆ. ನರೇಂದ್ರ ಮೋದಿರವರ ಒಂದು ಮುಂದಾಳತ್ವದಲ್ಲಿ ಅಥವಾ ದಿವ್ಯ ದೃಷ್ಟಿಯಿಂದ ಇಡೀ ವಿಶ್ವವೇ ಒಂದು ಯೋಗ ದಿನಾಚರಣೆ ಆಚರಣೆ ಮಾಡುವಂತಹ ಒಂದು ಕಾರ್ಯಕ್ಕೆ ನಾಂದಿ ಹಾಡಿದ್ದಾರೆ. ವಿಶೇಷವಾಗಿ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಮಾಜಿ ಸಚಿವರು, ಈ ಭಾಗದ ಅಭಿವೃದ್ಧಿ ಅಧಿಕಾರರಾದಂತಹ ಸನ್ಮಾನ್ಯ ಗೋಪಾಲಯ್ಯನವರು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಎಲ್ಲ ಮುಖಂಡರ ಸಹಭಾಗಿತ್ವದಲ್ಲಿ ಈ ಒಂದು ಶಂಕರಮಠ ಆಟದ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯೋಗ ದಿನಾಚರಣೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಎಲ್ಲ ಯೋಗಪಟುಗಳು ಪಾಲ್ಗೊಂಡು, ಯೋಗ ಟೀಚರ್ಸ್ಗಳಾಗಿರಲಿ, ಯೋಗ ಪಟುಗಳಾಗಿರಲಿ, ಎಲ್ಲರೂ ಕೂಡ ಈ ಒಂದು ಯೋಗ ದಿನಾಚರಣೆನ ಬಹಳ ಖುಷಿಯಾಗಿ ಆಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ.